ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಮಹಾಲಕ್ಷ್ಮೀ ಹರಿಗ್ರೀವಾಯ ನಮಃ. ಹರಿ ಓಂ. ಇಂದಿನ ದಿವಸ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿರ್ತಕ್ಕಂಥ ಭಗವಂತನ ಮಹಾಪ್ರಸಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗುರುಪ್ರಸಾದ. ಗುರುಪ್ರಸಾದ ಅಂದರೆ ಗುರುಗಳ ಅನುಗ್ರಹದ ವಿಶೇಷ. ಈ ಗುರುಗಳ ಅನುಗ್ರಹದ ವಿಶೇಷವು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ಇದನ್ನೇ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಗುರುಪ್ರಸಾದಕ್ಕಿಂತ ಬಲವತ್ ಕಾರಣವು ಭಗವಂತನ ಪ್ರಸಾದವಾಗಲು ಗುರುಪ್ರಸಾದಕ್ಕಿಂತ ಬಲವತ್ತರ ಕಾರಣವು ಬೇರೆ ಯಾವುದೂ ಇರುವುದಿಲ್ಲ. ಈ ಗುರುಪ್ರಸಾದವು ಯಾವುದರಿಂದ ಆಗುತ್ತದೆ ಎಂದರೆ ಗುರುಗಳ ಸ್ತೋತ್ರವನ್ನು ಮಾಡಬೇಕು, ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು, ಗುರುಗಳ ಆರಾಧನೆಯನ್ನು ಮಾಡಬೇಕು. ಈ ಕಾರಣದಿಂದ ನಾವು ಗುರುಗಳ ಸ್ತೋತ್ರವನ್ನು ನಿರಂತರವಾಗಿ ಮಾಡಿ ಅವರ ಅನುಗ್ರಹವನ್ನು ಸಂಪಾದಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಶಾಸ್ತ್ರದಲ್ಲಿ ಇನ್ನೂ ಹೀಗೆ ಹೇಳಿದ್ದಾರೆ: ಹರವರುಷ್ಟೇ ಗುರುಸ್ತ್ರಾತ, ಗುರವರಷ್ಟೇ ನ ಕಶ್ಚನ ಎಂಬುದಾಗಿ. ಅಂದರೆ ಭಗವಂತನು ನಮ್ಮ ಮೇಲೆ ರುಷ್ಟನಾದರೆ ಆವಾಗ ಗುರುಗಳು ನಮ್ಮನ್ನು ಭಗವಂತನ ರೋಷವು ಕಡಿಮೆಯಾಗುವಂತೆ ನಮ್ಮನ್ನು ಭಗವಂತನ ಬಳಿಗೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಆದರೆ ಗುರುವಷ್ಟೇ ನಕಶ್ಚನ, ಗುರುಗಳು ನಮ್ಮ ಮೇಲೆ ರೋಷಗೊಂಡರೆ ಯಾರೂ ನಮ್ಮನ್ನು ರಕ್ಷಿಸಲು ಆಗುವುದಿಲ್ಲ. ಈ ಕಾರಣದಿಂದ ನಾವು ಗುರುಗಳ ಪ್ರಸಾದವನ್ನೇ ಯಾವಾಗಲೂ ಅಪೇಕ್ಷಿಸಿ ಗುರುಗಳು ಸಂತೋಷವಾಗುವಂತೆ, ಗುರುಗಳು ಅನುಗ್ರಹಿಸುವಂತೆ ಪ್ರಯತ್ನ ಮಾಡಬೇಕೇ ಹೊರತು ಗುರುದ್ರೋಹವನ್ನು ಎಂದಿಗೂ ಮಾಡತಕ್ಕಂಥಲ್ಲ. ಈ ಕಾರಣದಿಂದ ಲೋಕದಲ್ಲಿ ಕ್ಷಮಾ ಸಮುದ್ರರಾಗಿರ್ತಕ್ಕಂಥ, ಭಜಿಸುವವರಿಗೆ ಕಾಮಧೇನವಾಗಿರ್ತಕ್ಕಂಥ, ಕಲ್ಪವೃಕ್ಷವಾಗಿರತಕ್ಕಂಥ ಗುರು ಸಾರ್ವಭೌಮರೆಂದು ಪ್ರಖ್ಯಾತರಾದ ಮಂತ್ರಾಲಯ ಸ್ವಾಮಿಗಳ ಅನುಗ್ರಹ ಸಂಪಾದನೆಗೋಸ್ಕರವಾಗಿ ಗುರುಗಳ ಮಂತ್ರಾಲಯ ಪ್ರಭುಗಳ ಸ್ತೋತ್ರವನ್ನು ಹೇಗೆ ಪಠಿಸಬೇಕು ಮತ್ತು ಆ ಸ್ತೋತ್ರದ ಅರ್ಥವು ಏನು ಎಂಬುದನ್ನು ಇವತ್ತು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಮತ್ತು ಈ ಸ್ತೋತ್ರದ ಸರಳಕರಣ, ಯಾವುದೇ ಸಂಸ್ಕೃತ ಭಾಷೆಯ ಅರ್ಥ ಜ್ಞಾನವಿಲ್ಲದ ಜಿಜ್ಞಾಸುಗಳಿಗೆ ಸರಳ ಭಾಷೆಯಲ್ಲಿ, ಸರಳ ಕನ್ನಡದಲ್ಲಿ ಸರಳವಾಗಿ ಅರ್ಥವಾಗುವಂತೆ ಪ್ರಯತ್ನ ಮಾಡೋಣ. ಈ ಕಾರ್ಯವನ್ನು ಭಗವಂತನ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಮಹಾಲಕ್ಷ್ಮೀ ವೆಂಕಟೇಶ ದೇವರ ಅನುಗ್ರಹಕ್ಕೋಸ್ಕರವಾಗಿಯೇ ನಾವು ಮಾಡಬೇಕು ಎಂಬುದನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆದ್ದರಿಂದ ಇವತ್ತಿನ ದಿವಸ ರಾಘವೇಂದ್ರ ಸ್ತೋತ್ರವನ್ನು, ಇಲ್ಲಿ ಇನ್ನೊಂದು ಅಂಶವನ್ನು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕು. ಏನು ಅಂದರೆ, ಶಾಸ್ತ್ರದಲ್ಲಿ ಗುರುಗಳ ಹೆಸರನ್ನು ಶಿಷ್ಯನಾದವನು ಮೇಲಿಂದ ಮೇಲೆ ತೆಗೆದುಕೊಳ್ಳಬಾರದು. ಏಕೆಂದರೆ ಗುರುಗಳ ಹೆಸರನ್ನು ತೆಗೆದುಕೊಂಡರೆ ಆಯುಷ್ಯ ಕ್ಷೀಣವಾಗುತ್ತದೆ ಶಿಷ್ಯಂದು ಎಂಬುದಾಗಿ ಶಾಸ್ತ್ರದಲ್ಲಿ ಗುರೋರ್ನಾಮ ನಗನ್ಹೀಯಾತ್ ಎಂದು ಹೇಳಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಪುನಃ ರಾಘವೇಂದ್ರ ತೀರ್ಥರು ಎಂಬುದಾಗಿ, ಆಚಾರ್ಯ ಮಧ್ವರು ಎಂಬುದಾಗಿ, ಜಯತೀರ್ಥರು ಎಂಬುದಾಗಿ ನಾವು ಗುರುಗಳ ಹೆಸರನ್ನು ತೆಗೆದುಕೊಳ್ಳದೆ ಅವರುಗಳ ಪ್ರಸಿದ್ಧ ನಾಮಗಳು ಅಂದರೆ ಮಂತ್ರಾಲಯ ಪ್ರಭುಗಳು, ಪರಿಮಳಾಚಾರ್ಯರು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು ಎಂಬುದಾಗಿಯೇ ನಾವು ಅವರುಗಳ ಸ್ಮರಣೆಯನ್ನು ಮತ್ತು ಕೀರ್ತನೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಮರ್ಯಾದೆಯಿಂದ ಸಿದ್ಧವಾಗಿರ್ತಕ್ಕಂಥದ್ದು, ಶಿಷ್ಟ ಪರಂಪರೆಯಿಂದ ಬಂದಿರತಕ್ಕಂಥ ವಿಷಯ. ಆದ್ದರಿಂದ ಇವತ್ತಿನ ದಿವಸ ನಾವು ಮಂತ್ರಾಲಯ ಪ್ರಭುಗಳ ಗುರುಸ್ತೋತ್ರವನ್ನು ಅಪ್ಪಣಾಚಾರ್ಯರಿಂದ ಭಕ್ತರಿಗಾಗಿ, ಅಪ್ಪಣಾಚಾರ್ಯರು ಭಕ್ತಿ ಪುರಸ್ಸರವಾಗಿ ಅತ್ಯಂತಿಕ ಭಕ್ತಿಯಿಂದ ಮಾಡಿರ್ತಕ್ಕಂಥ ಗುರುಸ್ತೋತ್ರವನ್ನು
ಅವರ ಪ್ರೀತಿಗಾಗಿ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಜಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತರಂಗಚರತ್ಸುಹಂಸ ದೇವಾಲಿ ಸೇವಿತ ಪರಾಂಘ್ರಿಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ದುರ್ವಾದ್ಯ ಜಾಪತಿಗಿಲೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿಗಮಂ ವಿಮಲೀಕರೋತು. ಶ್ರೀರಾಘವೇಂದ್ರ ಸಕಲ ಪದಾತ ಸ್ವಪಾದಕಂಜದ್ವಯ ಭಕ್ತಿಮದ್ಭ್ಯಃ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಃ ಕ್ಷಮಾ ಸುರೇಂದ್ರೋವತು ಮಾಂ ಸದಾಯಂ. ಶ್ರೀರಾಘವೇಂದ್ರೋ ಹರಿಪಾದಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸುಭೂಯಾತ್. ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಭಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತುಃ ನಿರಸ್ತದೋಷೋ ನಿರ್ವಜ್ಯ ವೇಷಃ ಪ್ರತ್ಯಕ್ಷಮೂಕತ್ವ ನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾದ್ ಗುರುರಾಘವೇಂದ್ರಃ. ಯತ್ಪಾದೋಲಕ ಸಂಚಯ ಸುರನದಿ ಮುಖ್ಯಾಪಗ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿರಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭೀಮಃ ವಂಧ್ಯಾಸು ಪುತ್ರಪ್ರದೋ ವ್ಯಂಗಸ್ಪಂಗ ಸಮರ್ಥಿತೋ ಗ್ರಹಮಃ ಪಾಪಾಪಹಸ್ತಂಶೇ ಯತ್ಪಾದಕಂಜರಜಸಾ ಪರಿಭೋಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತಕಾನನದಾವಭೂತಂ. ಸರ್ವತಂತ್ರ ಸ್ವತಂತ್ರೋऽಸೌ ಶ್ರೀಮಧ್ವಮತವರ್ಧನಃ ಜೀಂದ್ರಕರಾಬ್ಜೋತ್ಸ ಸುಧೀಂದ್ರವರಪುತ್ರಕಃ. ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಃ. ಜ್ಞಾನಭಕ್ತಿ ಸುಪುತ್ರಾಯುರ್ ಯಶಸ್ಸೇ ಪುಣ್ಯವರ್ಧನಃ. ಪ್ರತಿವಾದಿಜಯ ಸ್ವಾಂತ ಭೇದ ಚಿಹ್ನಧರೋ ಗುರುಃ. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ಅಪರೋಕ್ಷೇ ಕೃತಶ್ರೀಶಃ ಸಮುಪೇಕ್ಷಿತ ಭಾವಜಃ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮತಿಕ್ಷಯಾಃ ತಂದ್ರಾಕಂಪವಚಃ ಕೌಂಠ್ಯ ಮುಖಾಯೇ ಚೇಂದ್ರಿಯೋದ್ಭವಾಃ. ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಿಷ್ಟಾಕ್ಷರಮಂತ್ರತಃ ದಿಕ್ತಾದ್ಭಾವಿತಾ ನಿತ್ಯಂ ಇಷ್ಟಾರ್ಥಾಶ್ವರ್ಣ ಸಂಶಯಃ. ಅಂತನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್. ಸರ್ವಾನಪಿ ಪುಮರ್ಥಾಂಶ್ಚ ದದಾತು ಗುರುರಾತ್ಮವಿತ್. ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಃ ಯಃ ಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ಶ್ರೀಮಧ್ವಮತದುಗ್ಧಾಬ್ಧಿ ಚಂದ್ರೋವತು ಸದಾ ನಘಃ. ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣಂ ಕ್ರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ. ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥಪ್ರಾಪ್ತಯೇ. ಸರ್ವಾಭೀಷ್ಟಾರ್ಥಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥಜ್ಞಾನಸಿದ್ಧಯೇ. ಸಂಸಾರೇ ಅಕ್ಷಯಸಾಗರೇ ಪ್ರಕಟಿತೋ ಅಗಾಧೇ ಸದಾ ದುಸ್ತರೇ. ಸರ್ವಾಮದ್ಯ ಜಲಗ್ರಹೈರನುಪಮೈ ಕಾಮಾದಿಭಂಗಾಕುಲೇ. ನಾನಾ ವಿಭ್ರಮದುರ್ಗಮೇ ಮಿತಭಯಂ ಸ್ತೋಮಾದಿಫೇನೋತ್ಕಟೆ. ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನರೂಪಂ ಸದಾ. ರಾಘವೇಂದ್ರ ಗುರು ಸ್ತೋತ್ರಂ
यः पठेत् भक्तिपूर्वकं तस्य कुष्ठादिरोगाणां निवृत्तिस्त्वया भवेत्। अन्धोऽपि दिव्यदृष्टिः स्यात् जैडमूकोऽपि वाक्पतिः पूर्णाय पूर्णसम्पत्तिः स्तोत्रस्यास्य जपात् भवेत्। यः पिबेत् जलमेतेन स्तोत्रेण इवाभिमन्त्रितं तस्य कुक्षिगता दोषाः सर्वे नश्यन्ति तत्क्षणात्। यद्वृन्दावनमासाद्य पङ्गुः कञ्जोऽपि वा जनः स्तोत्रेणानेन यः कुर्यात् प्रदक्षिण नमस्कृतिं द्विजङ्हारो भवेदेव गुरुराजः प्रसादतः। सोमसूर्योपरागे च पुष्यार्कादिसमागमे योनोत्तममिदं स्तोत्रम् अष्टोत्तरशतं जपेत्। भूतप्रेतपिशाचादि पीडा तस्य निजायते एतत् स्तोत्रं समुच्चार्य गुरोर्वृन्दावनान्तिके दीपसंयोजनात् ज्ञानं पुत्रलाभो भवेद्ध्रुवं पौर्वादीयो दिव्य ज्ञानभक्त्यादिवर्धनं सर्वाभीष्टप्रवृद्धिः स्यात् नात्र कार्याविचारणः राजचोरमहाव्याघ्र सर्पणकादिपीडनं न जायते स्य स्तोत्रस्य प्रभावान्नात्र संशयः। यो भक्त्या गुरुराघवेन्द्रचरण द्वन्द्वं स्मरन् पठेत् स्तोत्रं दिव्यमिदं सदा न हि भवेत् तस्या सुखं किञ्चन। किन्तुष्टार्थसमृद्धिरेव कमला नाथः प्रसादोदयात् कीर्तिर्दिग्विदिता विभूतिरतुला साक्षी हयास्योत्र हि। इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिर्पणाभिः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणां वाकृतिं स्मरेत् तेन विद्याः प्रणश्यन्ति सिद्ध्यन्ति च मनोरथाः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। मुकोपेत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। श्रीकृष्णार्पणमस्तु। जय शान्तिस्तु गोविन्दा।